ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಮಂದಿ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 11 ಮಂದಿ ಸಾವನ್ನ ಅಸಹಜ ಸಾವು ಅಂತ ದಾಖಲು ಮಾಡಲಾಗಿತ್ತು. ಆರ್ಸಿಬಿ ಫ್ರಾಂಚೈಸಿ ವಿರುದ್ಧ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಬೆಳಗ್ಗೆ ಅಸಹಜ ಸಾವು ಅಂತ ಕೇಸನ್ನ ಕಬ್ಬನ್ ಪಾರ್ಕ್ ಪೊಲೀಸರು ನಮೂದು ಮಾಡಿದ್ರು. ಪಬ್ಲಿಕ್ ಟಿವಿ ವರದಿ ಬಳಿಕ ಯುಡಿಆರ್ ಬದಲಾಗಿ ಎಫ್ಐಆರ್ ದಾಖಲಾಗಿದೆ. ಆರ್ಸಿಬಿ ಫ್ರಾಂಚೈಸಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ಎಫ್ಐಆರ್ ಆಗಿದೆ. ಯುಡಿಆರ್ ದಾಖಲು ಬಗ್ಗೆ ಪ್ರಶ್ನೆಯನ್ನ ಮಾಡಿತ್ತು ಪಬ್ಲಿಕ್ ಟಿವಿ, ವರದಿಯನ್ನ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ನಿರಂತರ ವರದಿಯ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಇದೀಗ ಎಫ್ಐಆರ್ನಲ್ಲಿ ಆರ್ಸಿಬಿಯ ಫ್ರಾಂಚೈಸಿ, ಡಿಎನ್ಎ ಜೊತೆಗೆ ಕೆಎಸ್ಸಿಎ ಮೂವರ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ. ಇಲ್ಲಿಯವರೆಗೂ ಜಾಣ ನಡೆಯನ್ನ ತೋರಿಸಿತ್ತು ಸರ್ಕಾರ, ಪೊಲೀಸರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಸಹಜ ಸಾವಾಗಿದೆ, 11 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳೋ ಮೂಲಕವಾಗಿ ಅದನ್ನ ಲೈಟ್ ಆಗಿ ಹಾಗೆ ಮುಂದಕ್ಕೆ ಹೋಗ್ಬಿಡೋ ಕೆಲಸ ಮಾಡಿದ್ರು. ಇದೇ ವಿಷಯವಾಗಿ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡೋ ಮೂಲಕವಾಗಿ ವರದಿಯನ್ನ ಪ್ರಕಟಿಸಿತ್ತು. ಅದಾದ ನಂತರದಲ್ಲಿ ಇದಕ್ಕೆ ಯಾರನ್ನು ಇಲ್ಲಿಯವರೆಗೂ ಯಾಕೆ ಹೊಣೆ ಮಾಡಿಲ್ಲ, ಆರ್ಸಿಬಿ ಇದರಲ್ಲಿ ಜವಾಬ್ದಾರಿ ಇಲ್ವಾ, ಕೆಎಸ್ಸಿಎಯ ಜವಾಬ್ದಾರಿ ಇಲ್ವಾ, ಡಿಎನ್ಎ ಅವರ ಜವಾಬ್ದಾರಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿತ್ತು. ಈಗ ಎಫ್ಐಆರ್ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ತಡವಾಗಿ ಎಫ್ಐಆರ್ ದಾಖಲಾಗಿದೆ, ಇಷ್ಟೆಲ್ಲ ಹೇಳಿಸ್ಕೊಂಡ ನಂತರದಲ್ಲಿ ಏನಂತ ಎಫ್ಐಆರ್ ಮಾಡಿದ್ದಾರೆ? ದಿವ್ಯಾ, ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ನಡೆದಂತಹ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಅಂದರೆ BNS 194 ಅಡಿ UDR ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಆ UDR ಕಾಪಿ ಏನಿರುತ್ತೆ ಇದು ಕೋರ್ಟ್ಗೆ ಹೋಗೋದಿಲ್ಲ. ಈ ಬಗ್ಗೆ ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿ ನಿರಂತರವಾಗಿ ಪ್ರಶ್ನೆಯನ್ನು ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಯಾವ ಪುರುಷಾರ್ಥಕ್ಕೋಸ್ಕರ ಯಾರನ್ನ ಬಚಾವ್ ಮಾಡಬೇಕು, ಯಾರನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ನೀವು ಇದೀಗ UDR ರಿಪೋರ್ಟನ್ನು ಮಾಡ್ಕೊಂಡಿದ್ದೀರಾ. ತಪ್ಪಿತಸ್ಥರ ಮೇಲೆ ಯಾಕೆ ಎಫ್ಐಆರ್ ಇಲ್ಲ? 11 ಜನ ಸತ್ರಲ್ಲ, ಆ ಸಾವಿಗೆ ನ್ಯಾಯ ಬೇಡವಾ? ಅದರ ತನಿಖೆ ಆಗಬಾರ್ದ ಅನ್ನೋ ಮಟ್ಟಿಗೆ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿತ್ತು. ಇದೀಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್, ಹಾಗೆ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಮತ್ತೆ ಡಿಎನ್ಎ ಈ ಖಾಸಗಿ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂಥವರು ಅವರ ಮೇಲೆ ಇದೀಗ ಎಫ್ಐಆರ್ ಹಾಕುವ ಕೆಲಸವನ್ನ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ದಾರೆ. BNS 195 ಅಡಿ ಎಫ್ಐಆರ್ ಅನ್ನ ಹಾಕಿದ್ದಾರೆ. BNS 195 ಅಡಿ ನೆಗ್ಲಿಜೆನ್ಸ್ ಆಫ್ ಡೆತ್. ಇಂಥ ಸಂದರ್ಭಗಳಲ್ಲಿ 5 ವರ್ಷದವರೆಗೆ ಸಜೆಯನ್ನ ನೀಡಬಹುದಾದಂತಹ ಶಿಕ್ಷೆಯನ್ನ ಈ ಸೆಕ್ಷನ್ ಒಳಗೊಂಡಿದೆ. ಆದರೆ ಯಾರ ಮೇಲೂ ವ್ಯಕ್ತಿಗತವಾಗಿ ಹೆಸರನ್ನ ಉಲ್ಲೇಖಿಸಿ ಎಫ್ಐಆರ್ ಅನ್ನ ಮಾಡಲಾಗಿಲ್ಲ. ಅಂದ್ರೆ ಕೇವಲ ಮ್ಯಾನೇಜ್ಮೆಂಟ್ಗಳ ಮೇಲೆ ಮಾತ್ರ ಎಫ್ಐಆರ್ ಅನ್ನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾರನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಇವರು ಇನ್ವೆಸ್ಟಿಗೇಷನ್ಗೆ ಕರೀತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ಅಟ್ಲೀಸ್ಟ್ ಒಂದು ಎಫ್ಐಆರ್ ಆದ್ರೂ ಮಾಡೋದ್ರಲ್ಲ. ಯಾಕಂತ ಹೇಳಿದ್ರೆ 11 ಜನರ ಜೀವಕ್ಕೆ ಬೆಲೆ ಬೇಡವಾ? ಇದ್ರ ಹೊಣೆಯನ್ನ ಯಾರಾದ್ರೂ ಒತ್ಕೊಳ್ಬೇಕಲ್ಲ. ಈಗ ಓಪನ್ ಆಫರ್ ಅನ್ನ ಕೊಟ್ಟು ಲಕ್ಷಾಂತರ ಜನವನ್ನ ಸೇರಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನ ಮಾಡ್ಕೊಳ್ಳದೆ ಈ ಸಾವುಗಳಾದಂತಹ ಸಂದರ್ಭಗಳಲ್ಲಿ ಅದಕ್ಕೆ ಹೊಣೆಯನ್ನು ಯಾರು ಹೊತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಬಳಿಕ ಈಗ ಮೂವರನ್ನ ಆರೋಪಿಗಳನ್ನಾಗಿ ಗುರುತು ಮಾಡಲಾಗಿದೆ. ಅದು ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೆ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಸೇರಿದಂತೆ ಈ ಮೂವರನ್ನ ವಿಚಾರಣೆಗೆ ಕರೆಯುವ ಕೆಲಸವನ್ನ ಕೂಡ ನೆಕ್ಸ್ಟ್ ಪೊಲೀಸರು ಮಾಡಬೇಕಾಗುತ್ತೆ. ಮೂರ್ತಿ, ಈಗ ನಿನ್ನೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡಿದಾಗ ಕೆಎಸ್ಸಿಎ ಅನುಮತಿ ಕೇಳಿತ್ತು, ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಹಾಗೆ ಅವ್ರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ಮೇಲೂ ಕೂಡ ಪೊಲೀಸರು ಇದರಲ್ಲಿ ಎಫ್ಐಆರ್ ಎಲ್ಲ ಹಾಕಲಿಲ್ಲ, ಅವ್ರನ್ನ ತಪ್ಪಿತಸ್ಥರನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಪೊಲೀಸರ ಮೇಲೆ ಯಾರ ಒತ್ತಡ ಇತ್ತು ಅನ್ನುವಂತಹ ಪ್ರಶ್ನೆ ಬರಲ್ವಾ? ದಿವ್ಯಾ, ನಿಜಕ್ಕೂ ಯಾಕಂತ ಹೇಳಿದ್ರೆ ನಿನ್ನೆ UDR ರಿಪೋರ್ಟ್ ಅನ್ನ ಪೊಲೀಸರು ದಾಖಲು ಮಾಡ್ಕೊಂಡಂತಹ ಸಂದರ್ಭದಲ್ಲಿ 11 ಜನರ ಸಾವಿಗೆ 11 UDR ರಿಪೋರ್ಟ್ಗಳನ್ನ ಮಾಡ್ಕೊಂಡಿದ್ರು. UDR ರಿಪೋರ್ಟ್ ಸಹಜವಾಗಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಅಸಹಜ ಸಾವು. ಆ ಅಸಹಜ ಸಾವಿನ ತನಿಖೆಯನ್ನು ನಡೆಸ್ತಾರೆ. ಆ ತನಿಖೆಯ ವರದಿಯನ್ನು ತಹಶೀಲ್ದಾರ್ಗೆ ನೀಡುವ ಕೆಲಸವನ್ನ ಮಾಡ್ತಾರೆ. ತಹಶೀಲ್ದಾರ್ ಅಲ್ಲಿಗೆ ಕೇಸ್ ಕ್ಲೋಸ್ ಆಯಿತು ಅಂತೇಳಿ ಶರವನ್ನ ಬರೀತಾರೆ. ಅಲ್ಲಿಗೆ ಮುಗ್ದೋಯ್ತು. ನೀವು ಎಫ್ಐಆರ್ ಮಾಡಿದಂತಹ ಸಂದರ್ಭಗಳಲ್ಲಿ ಅದು ಕೋರ್ಟ್ಗೆ ಹೋಗಬೇಕಾಗುತ್ತೆ. ಈಗ ಎಫ್ಐಆರ್ ಆಗಿದೆ, ಇದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಅನ್ನು ಹಾಕಬೇಕು. ಯಾರು ತಪ್ಪಿತಸ್ಥರು ಇಲ್ಲ ಅಂತಂದ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಆದರೂ ಕೋರ್ಟ್ಗೆ ಹಾಕಬೇಕು. ಕೋರ್ಟ್ನಲ್ಲಿ ಬಿ ರಿಪೋರ್ಟ್ ಅನ್ನು ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಸದ್ಯ ಎಫ್ಐಆರ್ ಆಗಿದೆ. ಇದರ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸರು ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ ಅನ್ನ ನಡೆಸಬೇಕು. ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಆರೋಪಿಗಳಿದ್ದಾರೆ ಅದನ್ನ ಕಂಡುಹಿಡಿಯುವ ಕೆಲಸವನ್ನ ಮಾಡಬೇಕು. ಇಲ್ಲಿ RCB ಮ್ಯಾನೇಜ್ಮೆಂಟ್ ನ ನಿರ್ಲಕ್ಷ್ಯ ಏನು, KSCA ನಿರ್ಲಕ್ಷ್ಯ ಏನು, ಏಕಾಏಕಿ ಇವರು ಓಪನ್ ಆಫರ್ ಅನ್ನು ಕೊಟ್ಟು ಯಾರು ಬೇಕಾದ್ರೂ ಬರಬಹುದು, ಉಚಿತ ಪ್ರವೇಶ ಅಂತೇಳಿ ಕರೆದಂತಹ ಸಂದರ್ಭ ಇದೆಯಲ್ಲ, 30 ರಿಂದ 35 ಸಾವಿರ ಸೀಟಿಂಗ್ ಕೆಪಾಸಿಟಿ ಇರುವಂತಹ ಚಿನ್ನಸ್ವಾಮಿ ಗ್ರೌಂಡ್ ನ ಒಳಗೆ ನೀವು ಲಕ್ಷಾಂತರ ಜನ ಕರಿತೀರಿ ಅಂತ ಹೇಳಿದ್ರೆ ಅದು ನಿಮ್ದು ತಪ್ಪಲ್ವಾ? ಅದ್ರ ಜೊತೆಗೆ ಮಧ್ಯಾಹ್ನ 1 ಗಂಟೆಗೆ ಒಳಗೆ ಬಿಡ್ತೀವಿ ಅಂತೇಳಿ ಸಂಜೆ 4 ಗಂಟೆ ಆದ್ರೂ ಕೂಡ ಯಾರನ್ನು ಒಳಗೆ ಬಿಟ್ಟಿಲ್ಲ. ಏಕಾಏಕಿ ಕ್ರೌಡ್ ಹೊರಗಡೆ ಗ್ಯಾದರ್ ಆಗಿದೆ. ಯಾವಾಗ ಗೇಟ್ ಅನ್ನ ತೆಗೆದ್ರೋ ಒಂದ್ ರೀತಿ ಡ್ಯಾಮ್ ನಿಂದ ಗೇಟ್ ಅನ್ನ ಓಪನ್ ಮಾಡದಂತೆ ಜನ ಒಳಗೆ ನುಗ್ಗಿದ್ದಾರೆ. ಆಗ ಕಾಲ್ ತುಳಿತ ಉಂಟಾಗಿದೆ. ಇದಕ್ಕೆಲ್ಲವನ್ನ ಕೂಡ ಹೊಣೆಯನ್ನ ಇವರು ಹೊರಬೇಕಾಗುತ್ತೆ. ಹೀಗಾಗಿ ಇದರ FIR ಆಗಿರೋದು. ಇದರ ಆಧಾರದ ಮೇಲೆ ಪೊಲೀಸರು ನಿಷ್ಪಕ್ಷಪಾತವಾಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಯಾರನ್ನು ಉಳಿಸ್ತಕ್ಕಂಥ ಪ್ರಶ್ನೆಯನ್ನ ಪ್ರಮೇಯವನ್ನ ಪೊಲೀಸರು ಮಾಡಬಾರ್ದು. ಕಾರಣ 11 ಜೀವಗಳಿದೆಯಲ್ಲ, ಆ ಸತಂತವ್ರು ಇದಾರಲ್ಲ, ಆ ಕುಟುಂಬಕ್ಕೆ ಒಂದು ನ್ಯಾಯವನ್ನ ದೊರಕಿಸ್ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅವರೆಲ್ಲ ಅಭಿಮಾನದಿಂದ ಬಂದಂತವ್ರು. ಯಾರೋ ವಿರಾಟ್ ಕೊಹ್ಲಿಯನ್ನ ನೋಡ್ಬೇಕು, ಒಂದಷ್ಟು ಪ್ಲೇಯರ್ಸ್ ಗಳನ್ನ ನೋಡ್ಬೇಕು, RCB ಟ್ರೋಫಿ ಗೆದ್ದಿದೆ ಅಂತೇಳಿ ಸಂಭ್ರಮಾಚರಣೆಗೆ ಬಂದಂತವ್ರಿಗೆ ನೀವು ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಒದಗಿಸ್ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಅದರ ಹೊಣೆಯನ್ನ ಇವರೇ ಹೊರಬೇಕಾಗುತ್ತೆ. ಹೀಗಾಗಿ ಇವರ ಮೇಲೆ ಕ್ರಮ ಯಾಕಿಲ್ಲ ಅನ್ನೋ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ಪ್ರಶ್ನೆಯನ್ನ ಮಾಡಿತ್ತು. ಇದೀಗ FIR ಅನ್ನ ದಾಖಲು ಮಾಡುವ ಕೆಲಸವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ದಾರೆ. ಅದರ ಇನ್ವೆಸ್ಟಿಗೇಷನ್ ಯಾವ ತರ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಅಂತೇಳಿ FIR ನಲ್ಲಿ ಗುರುತು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈಗ ಆ ಮ್ಯಾನೇಜ್ಮೆಂಟ್ ನಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೋ ಅಂತವ್ರನ್ನ ಕರಿಬೇಕು, ನೋಟಿಸ್ ಕೊಟ್ಟು ವಿಚಾರಣೆ ಕರೆದು ಅವ್ರ ರೋಲ್ ಏನು, ಅವ್ರ ತಪ್ಪಿತಸ್ತ್ರ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿ ಅವ್ರನ್ನ ಮಾನ್ಯ ನ್ಯಾಯಾಧೀಶ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡಬೇಕು. ಆಗಷ್ಟೇ ಅಟ್ಲೀಸ್ಟ್ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಿದೆ ಅಂತೇಳಿ ಜನರಿಗೆ ಅನ್ಸೋದು. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.